ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಈಗ ನಮ್ಮ ದೇವೇಗೌಡರ ಸಂಗಾತಿ 7 ದಶಕಗಳ ಕಾಲ ದೇವೇಗೌಡರ ಸಂಗಾತಿ 7 ದಶಕಗಳ ಕಾಲ ಜೊತೆಯಲ್ಲಿದ್ದರು. ಅವರು ನಿನ್ನೆ ನಿಧನರಾದರು. ಅವರ ಸ್ನೇಹ, ಅವರ ವಿಶ್ವಾಸ, ಅವರ ಬಾಂಧವ್ಯ, ದೇವೇಗೌಡರ ಪತ್ನಿಯ ಎಲ್ಲ ಸುಮಾರು ಸಾರ್ವಜನಿಕವಾಗಿ ಎಲ್ಲರೂ ಪಕ್ಷಾತೀತವಾಗಿ ಚರ್ಚೆ ಮಾಡ್ತಾಯಿದ್ದಾರೆ. ಪಕ್ಷಾತೀತವಾಗಿ ಚರ್ಚೆ ಮಾಡುವಂಥ ಚೆನ್ನಮ್ಮನವರು 79 ವರ್ಷ ತುಂಬಿ 80 ವರ್ಷಕ್ಕೆ ಕಾಲಿಟ್ಟಿದ್ದರು. ಅವರು ಅಂತ್ಯ ಆಗಿದ್ದಾರೆ. ಇದು ದೇಶಕ್ಕೆ ಮತ್ತು ರಾಜ್ಯಕ್ಕೆ ತುಂಬಲಾರದ ದುಃಖ. ಯಾಕೆ ಅಂತಂದರೆ ದೇವೇಗೌಡರ ಸಂಗಾತಿ ಇಲ್ಲ ಅನ್ನೋದು. ದೇವೇಗೌಡರಿಗೆ ಸ್ವಲ್ಪ ಆಘಾತ ಆಗ್ಬೋದು. ಅವರಿಗೆ ದೇವರು ಶಕ್ತಿನ ಕೊಡಲಿ ಮತ್ತು ಅವರಿಗೆ ಈ ದುಃಖನಿಗೆ ಭರಿಸುವಂಥ ಶಕ್ತಿ ಸಾಮರ್ಥ್ಯ ಕೊಡಲಿ ಅಂತ ದೇವೇಗೌಡರಿಗೆ ಆಯುಸ್ಸು ಆರೋಗ್ಯನಿಗೆ ಇನ್ನೊಂಚೂರು ಹೆಚ್ಚಿಸ್ಲಿ ಅಂತ ಕೇಳ್ತಾ ಕೈ ಮುಗಿದು ಕೇಳ್ತೀನಿ. ನಮ್ಮ ನಾಡಿನ ಜನರು ಅವ್ರಿಗೆ ಆಶೀರ್ವಾದ ಮಾಡಬೇಕು. ಮತ್ತು ಇನ್ನೊಂದೇನಪ್ಪ ಅಂದರೆ ಬಿಡದಿ ಟೌನ್ಶಿಪ್ಪು BJPಗಿಂತ ಮೊದಲೇ JDSನವರು ಪಾದಯಾತ್ರೆ ಮಾಡಿದರು. ಅಲ್ಲಿ ಬೈರಮಂಗಲ ಮತ್ತು ಸುತ್ತಮುತ್ತ ಹಳ್ಳಿಗಳಲ್ಲಿ. ಈಗ ಇವರೇನೋ ಸಿಟಿಯಿಂದ ಹೊರಡ್ಬೋದು, ಇಲ್ಲ ಸಿಟಿಗೆ ಬರಬಹುದು, ಅಲ್ಲಿಂದ ಇಲ್ಲಿಗೆ ಬರಬಹುದು ಯಾರು BJPಯವರು. ಆದರೆ ಇವರು ಒಬ್ರಿಗೊಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತ. ಯಾರು BJP ಮತ್ತು ಜನತಾದಳದವ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. JDSನವರು BJPಯವ್ರನ್ನ ಏನೂ ಕೇಳದೆ ಅವರು BJP ಯಾತ್ರೆ ಮಾಡಿಬಿಟ್ರು. JDS ಯಾತ್ರೆ ಮುಗಿದಾಯಿತು. ಈಗ BJP ಯಾತ್ರೆ ಶುರು ಆಗ್ತಾಯಿದೆ. ಈಗ ಹೊಂದಾಣಿಕೆ ಮಾತನಿಗೆ ಆಡೋಕ್ಕೆ ಹೊರಟಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ, ಎಷ್ಟರ ಮಟ್ಟಿಗೆ ತಪ್ಪು ಅನ್ನೋದು ಜನರೇ ಉತ್ತರ ಹೇಳಲಿದ್ದಾರೆ. ಮತ್ತು ಇನ್ನೊಂದೇನಪ್ಪ ಹಂಗಂದರೆ ಜುಲೈ 30, 31, ಆಗಸ್ಟ್ ರಂದು ನಡಿಗೆ JDS ಜೊತೆ ಚರ್ಚಿಸಿ ಪಾದಯಾತ್ರೆ ಅಂತ ಹೇಳ್ತಾ ಇದ್ದಾರೆ. ಯಾವ 30, 31 ಆಗಸ್ಟ್ಗೆ ಮುಂದಿನ ತಿಂಗಳು ಇದು JDS ಜೂನ್, ಜುಲೈ, ಆಗಸ್ಟು ಪಾದಯಾತ್ರೆ ಮಾಡೋದು ಅಂತ ಡಿಸೈಡ್ ಮಾಡಿದ್ದಾರೆ. ಮತ್ತು ಇನ್ನೊಂದೇನಪ್ಪ ಹಂಗಂದರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಆತಾತುರವಾಗಿ ಇದನ್ನೀಗ ಮಾಡಬೇಕು ಅಂತೇಳಿ ಭಾಳ ಶ್ರದ್ಧಾ ಭಕ್ತಿ ಪೂಜೆ ಪೂರ್ವಕವಾಗಿ ಏನಕ್ಕೋಸ್ಕರ ಅಂತಂದರೆ ಎಲ್ಲ ವ್ಯವಹಾರಕ್ಕೋಸ್ಕರ ಇವರು ಇದನ್ನು ಮಾಡೋದು ಅಂತ ದೇವೇಗೌಡರು ಹೇಳ್ತಾ ಇದ್ದಾರೆ. ವ್ಯವಹಾರ ಮಾಡಿದ್ರು, ಅದಕ್ಕಾಗಿ ಇವರು ಮುಂದೆ ಹೊರಟಿದ್ರು. ವ್ಯವಹಾರ ಅಂದರೆ ಅರ್ಥ ಆಯಿತು ಅಂತ ಅನ್ಕೋತೀನಿ ಎಲ್ಲರಿಗೂ. ಸಾವಿರಾರು ಕೋಟಿಗಳ ವ್ಯಾಪಾರ ವಹಿವಾಟು ಇದು. ಸಾವಿರಾರು ಕೋಟಿನೀಗ ಮೇಲ್ಗಡೆ ಕಪ್ಪ ಕಾಣಿಕೆನೀಗ ಕೊಡಬೇಕಲ್ಲ ಮೇಲ್ಗಡೆಯವ್ರಿಗೆ. ಅದಕ್ಕೋಸ್ಕರವಾಗಿ ಇವರು ಕಾಂಗ್ರೆಸ್ನವರು ಈ ಬಿಡದಿ ಟೌನ್ಶಿಪ್ನಿಗ ಮಾಡ್ತಾಯಿದ್ರು ಅಂತ ದೇವೇಗೌಡರು ಹೇಳೋಕ್ಕೆ ಹೊರಟಿದ್ದಾರೆ. ಈಗ ಅದು ತಟಸ್ಥ ಆಗುವ ಲಕ್ಷಣಗಳು. ಅಂದರೆ ನಾನು ಸದ್ಯದಲ್ಲೇ ಈಗ ನಮ್ಮ ಕಮಿಟಿ ಮಾಡಿಸ್ತೀನಿ, ಕಮಿಟಿನಲ್ಲಿ ಎಲ್ಲ ಚರ್ಚೆ ಮಾಡಿ ಮುಂದಿನ ನಿರ್ಣಯನೀಗ ತಗೋತೀನಿ ಅಂತ DK ಶಿವಕುಮಾರ್ ಹೇಳ್ತಾ ಇದ್ದಾರೆ. ಮೊದಲೇ ಮಾಡಬೇಕಾಗಿತ್ತು ಕಮಿಟಿ. ದೇವೇಗೌಡರು ಹೇಳಾದ್ಮೇಲೆ ಯಾಕೆ ಕಮಿಟಿ ಮಾಡಬೇಕಾಯ್ತು? ದೇವೇಗೌಡರು ಹೇಳೋವರೆಗೂ ನೀವು ಕಮಿಟಿ ಮಾಡಿದೆ. ಈಗ ನಾನು ಕಮಿಟಿ ಮಾಡ್ತೀನಿ, ಕಮಿಟಿನಲ್ಲಿ ಏನು ತೀರ್ಮಾನ ತಗೋತದೋ ಅದನ್ನೀಗ ನಾನು ನಿರ್ಣಯ ಮಾಡ್ತೀನಿ ಹಿಂಗಂತ ಹೇಳ್ತಾ ಇದ್ದೀರಾ. ಹಂಗಂದರೆ DK ಶಿವಕುಮಾರ್ ಅವರೇ, ಇದು ನಿಮ್ಮ ವ್ಯಾಪಾರ ವಹಿವಾಟು ಅಲ್ಲದೆ ಇನ್ನೇನು ಬೇರೆ ಹೇಳಿ? ನಿಮ್ಮ ವ್ಯಾಪಾರ ವಹಿವಾಟಾಗಿದ್ದಕ್ಕೇ ಇದನ್ನೀಗ ಈ ಥರವಾಗಿ ಹೇಳಿದ್ದೀರಾ ಅಂತ. ಮತ್ತು ಇನ್ನೊಂದೇನಪ್ಪ ಅಂದರೆ ನೀವು ಸಚಿವ ಸಂಪುಟನೀಗ ವಿಸ್ತರಣೆ ಮಾಡಲ್ಲ, ಮತ್ತು ಇರ್ತಕ್ಕಂಥ ಮಂತ್ರಿಗಳು ಕೆಲಸ ಮಾಡ್ತಾಯಿಲ್ಲ.
ಮತ್ತು ಬೇರೆ ಮಂತ್ರಿಗಳು ಹೊಸದಾಗಿ ಬರುವ ಲಕ್ಷಣಗಳು ಕಾಣ್ತಾ ಇಲ್ಲ. ದೇಶದಲ್ಲಿ ರಾಜ್ಯದಲ್ಲಿ ಬರ ತಾಂಡು ಆಡುವ ಲಕ್ಷಣಗಳು ಎಲ್ಲ ಕಾಣ್ತಾ ಇದೆ. ಬರೋಕ್ಕೆ ಏನು ಮಾಡ್ತಾ ಇದ್ದೀರಾ ಹಂಗಂತಂದರೆ, ಬರೋಕ್ಕೆ ಇಂದು ಬಾಣ ಏನು ಎಲ್ಲ DC ಮತ್ತು CO ಜೊತೆ ಚರ್ಚೆ ನಡೀತದಂತೆ. ಚರ್ಚೆ ಮಾಡಿ ಯಾವತ್ತು ತೀರ್ಮಾನ ತಗೊಳ್ಳೋದು ಏನು ಎತ್ತ. ಸಂಪುಟ ಸಭೆ ಯಾವಾಗ? ಭಾನುವಾರ ದಿವಸ ಸಂಪುಟ ಸಭೆ ಕರೆಯಲ್ಲ, ಗುರುವಾರನೇ ನೀವು ಕರೆಯೋದು. ಆದರೆ ಏನಾದ್ರು ತುರ್ತಾಗಿ ಕರೆದು ಇದನ್ನೇನಾದ್ರು ನಿರ್ಣಯ ಮಾಡ್ತೀರಾ ಬರ ವಿಷಯವಾಗಿ? ಏನಾದರೂ ನಿಮ್ಮ ಗಮನಕ್ಕೆ ಬಂದಿದೆಯಾ ಇಲ್ವಾ ಮುಖ್ಯಮಂತ್ರಿಗಳೇ ಹಿಂಗಂತ ನಾನು ಕೇಳೋಕ್ಕೆ ಇಚ್ಛೆ ಪಡ್ತೀನಿ. ಯಾಕೆ ಹಿಂಗೆ ಈ ರೀತಿಯಾಗಿ ಕೇಳಬೇಕು ಹಂಗಂದರೆ, ನಿಮಗೆ ರೈತರ ಮೇಲೆ ಕಾಳಜಿನೇ ಇಲ್ವಲ್ಲ. ಒಂದು ಬಿಡದಿ ಟೌನ್ಶಿಪ್ ವಿಷಯದಲ್ಲಿ ನೀವು ಅವ್ರ ಮೇಲೆ ಆಕ್ರೋಶಗೊಂಡುಬಿಟ್ಟಿದ್ದೀರ. ನಿಮ್ಮ MLAಗಳು ಮತ್ತು ನಿಮ್ಗೆ ಯಾರೂ ಸಾಥ್ ಕೊಟ್ಟಿಲ್ಲ. ಒಬ್ಬನಾದ್ರೂ 134 ಜನ 35 ಜನ ಅವ್ರು ಹೆಂಗಂತ ಹೇಳಿದ್ರಲ್ಲ, ಬಾಲಕೃಷ್ಣನ್ ಒಬ್ಬನ ಬಿಟ್ಟು ಇನ್ಯಾರಾದ್ರೂ ನಿಮ್ಮ ಜೊತೆ ಮಾತಾಡಿರೋದು ಉಂಟಾ? ಅದು ಬಾಲಕೃಷ್ಣನು ಮಾತಾಡ್ತಿರಲಿಲ್ಲ. ಯಾಕೆ ಮಾತಾಡ್ತಾ ಇದ್ದಾರೆ ಅಂದರೆ, ಅವ್ರ ಕ್ಷೇತ್ರಕ್ಕೆ ಸೇರ್ಕೊಂಬಿಟ್ಟಿದೆ ಅದೊಂಚೂರು. ಅದಕ್ಕೋಸ್ಕರವಾಗಿ ಅವರು ಮಾತಾಡಬೇಕಾಗಿದೆ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಯಾರಾದ್ರೂ 134 ಜನದಲ್ಲಿ ಯಾವನಾರು ಮಂತ್ರಿ ಆಗಲಿ ಯಾರು ಇವರಾಗಲಿ ನಿಮ್ಮ ಜೊತೆ ಸಹಕಾರ ಮಾಡಿದ್ರಾ? ಸಹಪಾಠಿಗಳು ಹಂಗಂತೀರ. ಮತ್ತು ನಿಮ್ಮ ಕ್ಯಾಬಿನೆಟ್ ಮಿನಿಸ್ಟ್ರುಗಳು 13 ಜನ ಮಾಡಿದ್ದೀರ. 13 ಜನದಲ್ಲಿ ಯಾರಾದರೂ ಒಬ್ಬ ಹೌದು DK ಶಿವಕುಮಾರ್ ನೀವು ಮಾಡ್ತಾ ಇರೋದು ಸರಿ ಹಿಂಗಂತ ಹೇಳೋರಾ? ಕೇಳಿಸ್ಕೊಂಡ್ರಾ? ಎಲ್ಲಾದ್ರೂ ನಿಮಗೆ ಸಪೋರ್ಟ್ ಮಾಡಿದಾರಾ? ಏನಾದ್ರೂ ಇದ್ರ ಬಗ್ಗೆ ನಿರ್ಣಯ ಸರಿ ಅಂತ ಒಪ್ಕೊಂಡವ್ರ ಯಾರಾದ್ರೂ? ಇಲ್ಲ. ಮತ್ತು ಇನ್ಯಾಕೆ ನೀವು ಒಬ್ಬರೇ ಕುಣಿಯೋದು? ಎಲ್ಲ ಇಡೀ 224 ಜನ ಬೇಡ ಸ್ವಾಮಿ, ಕ್ಯಾಬಿನೆಟ್ಟಾರು ಒಪ್ಕೋಬೇಕಲ್ಲ. 13 ಜನ ಕ್ಯಾಬಿನೆಟ್ ಇದ್ದೀರಾ. ಈಗ 13 ಜನಕ್ಕಾದರೂ ಒಪ್ಪಿಸ್ಬೇಕಲ್ಲ ನೀವು. ಒಪ್ಪಿಸ್ದೆ ನೀವು ಚರ್ಚೆ ಮಾಡಿದೆ ಬಿಡದಿ ಅಂತ ನೀವು ಕುಣಿತಾ ಇದ್ದೀರಲ್ಲ. ಏನು ಬಿಡದಿ ಟೌನ್ಶಿಪ್ ತಗೊಂಡು ನೀವೇನು ಮಾಡ್ತೀರಾ? ವ್ಯಾಪಾರ ಮಾಡೋದಾ? ಇರೋ ಲೇಔಟ್ಗಳಲ್ಲೇ ತಗೊಳ್ಳೋಕ್ಕೆ, ಖರೀದಿ ಮಾಡೋಕ್ಕೆ ಜನರಿಗೆ ಸರಿಯಾದ ಅವಕಾಶಗಳಿಲ್ಲ, ಸರಿಯಾದ ರೇಟ್ ಇಲ್ಲ. ಮತ್ತು ಬಡವರಾಗೇ ಅವರೇ, ಶ್ರೀಮಂತರಾಗೇ ಇರ್ತಾರೆ. ತಗೋತಾರೆ, ಅದು ಹಂಗೆ ಖಾಲಿ ಬಿದ್ದಿರುತ್ತೆ. ಇನ್ನೆಂಗೆ ಇದಾಗುತ್ತೆ, ಇಂಪ್ರೂವ್ಮೆಂಟ್ ಆಗುತ್ತೆ ನಿಮ್ಮದು? ಎಷ್ಟೆಷ್ಟು ವರ್ಷ ಕೆಂಗೇರಿ ಉಪನಗರ ನಿಗಮ ಮಾಡಿನೇ ಈಗೀಗ ಅದು ಫುಲ್ ಫಿಲ್ ಆಗ್ತಾಯಿದೆ. ಇನ್ನೂ ಎಷ್ಟೋ ಸೈಟ್ಗಳು ಖಾಲಿ ಬಿದ್ದವೆ ಮಧ್ಯದಲ್ಲಿ. ಅರ್ಥ ಆಯ್ತಾ? ಕಾರಣ ಏನು? ಜನಗಳ ಹತ್ರ ದುಡ್ಡು ಬೇಕಲ್ರಿ. ದುಡ್ಡು ಇಲ್ಲದೆ ಸುಮ್ಮನೆ ಸೈಟ್ ತಗೋತಾರೆ. ಸೈಟ್ ತಗೊಂಡು ಬಿಟ್ಬಿಟ್ರೆ ಮುಗ್ದೋಯ್ತಾ? ಅಷ್ಟು ವ್ಯಾಪಾರ ಆದರೆ ಸಾಕು. ಮುಂದಿನ ವ್ಯಾಪಾರ ಮುಂದೆ ಡೆವಲಪ್ ಆಗಬೇಕಲ್ಲ. ಡೆವಲಪ್ಮೆಂಟ್ ಎಲ್ಲೂ ಆಗ್ತಾಯಿಲ್ಲ. ಕೆಂಪೇಗೌಡ ಲೇಔಟ್ ಅಂತೂ ಸಿದ್ಧ ಇಲ್ಲವೇ ಇಲ್ಲ. ಅರ್ಕಾವತಿ ಇದ್ವೇ ಇಲ್ಲ. ಮತ್ತು ಶಿವರಾಮ್ ಕಾರಂತವ್ರದ್ದು ಹೌದು ಇಲ್ಲ. ಯಾವ ಲೇಔಟ್ಗಳೂ ಇಲ್ಲ. ಮತ್ತು ನಿಮ್ಮದೇನು ಈಗ ಒಂದು ಹೊಸ ಲೇಔಟು ಏನೋ ಬಿಡದಿ ಲೇಔಟ್ ಅಂತನಾ? ಬಿಡದಿ ಲೇಔಟ್ ಮಾಡಿಬಿಟ್ಟು ಯಾರು ತಗೋತಾರೆ? ಯಾರು? ನೀವೇ ಕೊಟ್ಬಿಡಿ ಎಲ್ಲರಿಗೂ ದುಡ್ಡಿನೀಗ, ಇಲ್ಲ ಸೈಟ್ನೀಗ ಫ್ರೀ ಕೊಟ್ಬಿಡಿ. ಎಲ್ಲರೂ ಕಟ್ಕೊಂಡಾರು ವಾಸ ಮಾಡ್ತಾರೆ. ಅದಾರು ಮಾಡಿರಿ. SC STಗೆ ಮತ್ತು ಇಲ್ಲ ಏನಾದರೂ ಗ್ರೀನ್ ಕಾರ್ಡ್ ಇರೋರಿಗೆ ಹೆಂಗಂತೇಳಿ ಹಂಚ್ಬಿಡ್ರಿ. ಆವಾಗ ಫುಲ್ಲು ಗ್ರೀನ್ ಕಾರ್ಡ್ ಅವ್ರಿಗೆ ಸರಿಯಾಗ್ಬಿಡುತ್ತೆ. ಅದು ಎಲ್ಲರಿಗೂ ಒಂದೊಂದು ಸ್ವಂತ ಮನೆನಾರು ಆಗಲಿ ನಿಮ್ಮ ಯೋಗದಲ್ಲಿ. ಬೆಂಗಳೂರು ಅಭಿವೃದ್ಧಿ ಆಗುತ್ತೆ ಅಂತಂದರೆ ನೀವೇನು ಮಾಡಬೇಕು ಅಂದರೆ ಫ್ರೀ ಕೊಡಬೇಕು. ಫ್ರೀ ಕೊಡ್ತೀರಾ DK ಶಿವಕುಮಾರ್ ಅವರೇ? ಫ್ರೀ ಕೊಟ್ಟರೆ ಒಂದಷ್ಟು ಮನೆಗಳು, ಲೇಔಟ್ಗಳು ಮತ್ತು ಇಂಪ್ರೂವ್ಮೆಂಟ್ಸ್ ಆಗ್ತವೆ. ಇಲ್ಲ ಹಂಗಂತಂದರೆ ನಿಮ್ಮ ಇಂಪ್ರೂವ್ಮೆಂಟ್ಸ್ ಆಗಲ್ಲ. ಯಾಕೆ ಆಗಬೇಕು? ಎಲ್ಲಿಂದ ತರಬೇಕು ಜನ ದುಡ್ಡು? ನನಗಂತೂ 50 ವರ್ಷದಿಂದ ಬೆಂಗಳೂರಿಂದ ದುಡಿತಾ ಇದ್ದೀನಿ. ಒಂದು ಸೈಟ್ ತಗೊಳಕ್ಕಾಗಿಲ್ಲಪ್ಪ. ಯಾಕೆಂದರೆ ನ್ಯಾಯಬದ್ಧವಾಗಿ ದುಡಿಯೋದು ನಾವು. ಟೀ ವ್ಯಾಪಾರ ಮಾಡೋದು. ಟೀ ವ್ಯಾಪಾರದಲ್ಲಿ ಏನು ನಾನು ಬದುಕ್ತೀನಿ? ಹೆಂಗೆ ತಗೊಳಕ್ಕಾಗುತ್ತೆ 50 ವರ್ಷದಿಂದ ಹೇಳಿ? ಒಂದೇ ಕೆಲಸ ಅಲ್ಲ, ಆ ಥರದ್ದು 50 ಕೆಲಸ ಮಾಡ್ಕೊಂಡು ಬಂದು ಇಲ್ಲಿ ಬಂದು ಲಾಸ್ಟಲ್ಲಿ ಬಂದು ಟೀ ಅಂಗಡಿಗೆ ಕೂತಿದ್ದೀನಿ 20 ವರ್ಷದಿಂದ. ಅದಕ್ಕೆ ಮುಂಚೆ ಟೈಲರಿಂಗ್ ಮಾಡಿದೆ. ಮತ್ತು ಎಲ್ಲೆಲ್ಲೋ ಸಣ್ಣ ಪುಟ್ಟ ವ್ಯಾಪಾರಗಳು ಮಾಡಿದೆ. ಫುಟ್ಪಾತ್ ವ್ಯಾಪಾರ ಮಾಡಿದೆ. ಯಾವ ವ್ಯಾಪಾರನೂ ಎಲ್ಲೂ ನನಗೆ ಕೈ ಕೊಟ್ಟಲೇ ಇಲ್ಲ. ಕೈಗೆ ನನಗೆ ಲಾಭ ತರಿಸ್ಕೊಡ್ಲೇ ಇಲ್ಲ. ಈಗ ಟೀ ಅಂಗಡಿ ಒಂದು ಕೊಟ್ಟಿದೆ. ಇದರಲ್ಲಿ ನಾನು ಬೆಳವಣಿಗೆ ಆಯ್ತಾಯಿದ್ದೀನಿ. ಆದರೆ ನೀವು ಹೇಳಿದಷ್ಟು ದುಡ್ಡುಗಳನ್ನೀಗ ಹಾಕಿ ನಾನು ಸೈಟ್ ತಗೊಳ್ಳೋಷ್ಟು ಶಕ್ತಿ ಮತ್ತು ಕೆಪಾಸಿಟಿ ಇಲ್ಲ. ಈಗ ಒಂದೊಂದು ಸತಿ ಅನಿಸುತ್ತೆ ಹೋಗಿ ನಾನು ಒಂದು ಇದನ್ನು ಹಾಕೋಣ ಬೆಂಗಳೂರು BDAಗೆ ಅಂತ.
ಆದರೆ ಒಂದೊಂದು ಸತಿಗೆ ಅನಿಸುತ್ತೆ ಅಯ್ಯೋ ನಮ್ಮಂಥವ್ರಿಗೆಲ್ಲ ಅಲರ್ಟ್ ಆಗುತ್ತೆ ಅಂತ. ಮೊದಲು ಒಂದು ಸತಿ ಹಾಕಿದ್ದೆ, ಆಗಲೇ ಆಯಿತು, ಒಂದು 30 ವರ್ಷ ಆಯಿತು, ಸೆಲೆಕ್ಟೇ ಆಗಲಿಲ್ಲ ಕೆ ಇವ್ರಿಗೆ, ಕರ್ನಾಟಕ ಹೌಸಿಂಗ್ ಬೋರ್ಡ್ಗೆ. ಅರ್ಥ ಆಯ್ತಾ? ಯಲಹಂಕದಲ್ಲಿ ಆಗುತ್ತೆ ಅಂತ ಇದು ಮಾಡಿದರು, ಆಗಲೇ ಇಲ್ಲ. ಅರ್ಥ ಆಯ್ತಾ? ಹೀಗೆ ನೀವು ಸಾರ್ವಜನಿಕವಾಗಿ ಜನರಿಗೆ ಬೇಕಾಗಿರ್ತಕ್ಕಂಥ ಅನುಕೂಲವಾದ ಕೆಲಸಗಳನ್ನೀಗ ಮಾಡಿದೆ. ಸುಮ್ಮನೆ ನೀವು ಹೈಯೆಸ್ಟಾಗಿ ಇದಾಗಿ ಲೇಔಟ್ಗಳು ಮಾಡಿಕೊಟ್ಬಿಟ್ಟು, ಮತ್ತು ಎಲ್ಲ ಅಪಾರ್ಟ್ಮೆಂಟ್ಗಳು, ಈಗ ಅಪಾರ್ಟ್ಮೆಂಟ್ಗಳು ತಗೊಳ್ಳೋರು ಎಷ್ಟು ಜನ, ಎಷ್ಟು ಖಾಲಿ ಬಿದ್ದಿಲ್ಲ, ಅದನ್ನು ಸೇಲ್ ಏನಾದ್ರು ಮಾಡಿದ್ದೀರಾ? ಇಲ್ಲ. ನಿಮ್ಮದೇನು ಹೋಗುತ್ತೆ ದುಡ್ಡು? ಸರ್ಕಾರದ ದುಡ್ಡು ಹೋಗುತ್ತೆ. ಕೆಂಗೇರಿದು ಶಾಟ್ಲೈಟ್ ಮಾಡಿದ್ರಿ, ಕೆಂಗೇರಿ ಶಾಟ್ಲೈಟ್ ಎಷ್ಟು ಪರ್ಸೆಂಟು ವಾಸ ಇದ್ದಾರೆ ಅಲ್ಲಿ ಶಾಟ್ಲೈಟಲ್ಲಿ? ಅಮ್ಮಮ್ಮ ಅಂದರೆ 50% ಐತೆ ಅಷ್ಟೇ. ಇನ್ನು 50% ಇನ್ನು ಇವತ್ತಿಗೂ ಖಾಲಿ ಬಿದ್ದಿದೆ. ನಮ್ಮ ಅಣ್ಣನಿಗೊಂದು ಆಗಿತ್ತು, ಅದು ಏನೇನೋ ಪ್ರಾಬ್ಲಮ್ ಆಗಿ ಅವನು ಅಲ್ಲಿ ಬಿಟ್ಬಿಟ್ಟ. ಅರ್ಥ ಆಯ್ತಾ? ಇದು ಸಾಕಷ್ಟು ಸಮಸ್ಯೆಗಳು ಇದು. ಹಿಂಗೆ ಯಾವುದು ಅಭಿವೃದ್ಧಿ ಆಗಬೇಕು, ಅಭಿವೃದ್ಧಿ ಆಗೋದಕ್ಕೇನು ನೀವು ಕೆಲಸಗಳನ್ನೀಗ ಮಾಡಲ್ಲ. HIG MIG ಅಂತ ಅಂದ್ಕೊಂಡು ಮಾಡಿ, ಅದರಲ್ಲೆಲ್ಲ HIGಗೆ MIG ಹೌಸಿಂಗ್ ಬೋರ್ಡ್ಸ್ ಸೊಸೈಟಿಯವರು ಏನೇನು ಅನುಕೂಲ ಮಾಡಿಕೊಡ್ತಾರೆ ಅಂತ ನಾವು ನೋಡಬೇಕಾಗಿದೆ. ಕೆಲವು ಕಡೆ ನೀರೇ ಬರೋಲ್ಲ, ಕೆಲವು ಕಡೆ ಸೌಕರ್ಯ ಇಲ್ಲ, ಕೆಲವರು ಅವ್ರಿಗೆ ಓಡಾಡೋಕ್ಕೆ ಸೌಕರ್ಯ ಸಿಗದೇನೆ ಆ ಮನೆಗಳನ್ನೀಗ ತಗೊಂಡಿಲ್ಲ. ಇಷ್ಟು ಹೇಳಿ ನಾನು ಇವತ್ತು ನನ್ನ ಮಾತಿಗೆ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಓಂ ನಮೋ ನಾರಾಯಣ.